ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 27ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ದೇವರ ಮಗ. ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯವಿರುವುದೇ ಹೊರತು ಒಳ್ಳೆ ಕೆಲಸ ಮಾಡುವವನಿಗೆ ಭಯವೇನೂ ಇಲ್ಲ. ನೀನು ಅಧಿಕಾರಿಗೆ ಭಯಪಡದೇ ಇರಬೇಕೆಂದು ಅಪೇಕ್ಷಿಸುತ್ತೀಯೋ? ಒಳ್ಳೆಯದನ್ನು ಮಾಡು, ಆಗ ಆ ಅಧಿಕಾರಿಯಿಂದಲೇ ನಿನಗೆ ಹೊಗಳಿಕೆ ಉಂಟಾಗುವುದು. ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ. ಆದರೆ ನೀನು ಕೆಟ್ಟದ್ದನ್ನು ಮಾಡಿದರೆ ಭಯಪಡಬೇಕು. ಅವನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ. ಅವನು ದೇವರ ಸೇವಕನಾಗಿದ್ದು ಕೆಟ್ಟದ್ದನ್ನು ನಡೆಸುವವನಿಗೆ ದೇವರ ದಂಡನೆಯನ್ನು ವಿಧಿಸುತ್ತಾನೆ. ರೋಮಾಪುರದವರಿಗೆ 13:3-4. ಬಾರ್ತಿಮಯನು ಕುರುಡ, ತೀಮಾಯನ ಮಗ. ದೇವರ ಉಳಿಸಿದ ಮಕ್ಕಳಲ್ಲಿ ಕೆಲವರು ಆದಾಮನ ಮಕ್ಕಳು ಮತ್ತು ಕೆಲವರು ಕ್ರಿಸ್ತನ ಮಕ್ಕಳು. ಆದಾಮನ ಸ್ವಭಾವವು ನಮ್ಮನ್ನು ಪಾಪಕ್ಕೆ ಗುಲಾಮರನ್ನಾಗಿ ಮಾಡಲು ಪ್ರಯತ್ನಿಸುತ್ತದೆ. ಆದರೆ ಕ್ರಿಸ್ತನ ಸ್ವಭಾವವು ನಮ್ಮ ಪಾಪಗಳಿಂದ ನಮ್ಮನ್ನು ವಿಮೋಚನೆಗೊಳಿಸುತ್ತದೆ, ನಮ್ಮನ್ನು ಶುದ್ಧೀಕರಿಸುತ್ತದೆ ಮತ್ತು ನಮ್ಮನ್ನು ನೀತಿವಂತರು ಮತ್ತು ಪವಿತ್ರರನ್ನಾಗಿ ಮಾಡುತ್ತದೆ. ಯೇಸು ಕ್ರಿಸ್ತನು ಆದಾಮನ ವಂಶದಲ್ಲಿ ಬಂದ ಕಾರಣ ಅವನು ಮನುಷ್ಯಕುಮಾರನಾಗಿದ್ದಾನೆ ಮತ್ತು ಅವನು ಪವಿತ್ರಾತ್ಮನ ಅಭಿಷೇಕಿಸಲ್ಪಟ್ಟ ಕಾರಣ ಅವನು ದೇವರ ಮಗ. ಆತನು ಈ ಲೋಕಕ್ಕೆ ಬಂದಿದ್ದರೂ ಇಡೀ ಮಾನವ ಕುಲದ ಪಾಪಗಳನ್ನು ಮತ್ತು ಅಕ್ರಮಗಳನ್ನು ಶಿಲುಬೆಯ ಮೇಲೆ ಹೊರಲು ಅವನು ಆತ್ಮನಲ್ಲಿ ದೇವರ ಮಗನಾಗಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನೊಳಗೆ 2 ವಿಷಯಗಳು ಯಾವಾಗಲೂ ಕಾರ್ಯನಿರ್ವಹಿಸುತ್ತದೆ: ಮಾಂಸ ಮತ್ತು ದೇವರ ಆತ್ಮ. ವಿಷಯ ಲೋಲುಪತೆಯ ಮನಸ್ಸು ಸಾವಿಗೆ ಕಾರಣವಾಗುತ್ತದೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ರೋಮಾಪುರದವರಿಗೆ 8:6-7. ನೀವು ಹೆಚ್ಚು ಮಾಂಸವನ್ನು ನಿಗ್ರಹಿಸಿ ಆತ್ಮಕ್ಕೆ ಪ್ರಾಮುಖ್ಯತೆ ನೀಡಿ ಮತ್ತು ಆತ್ಮನ ಪ್ರಕಾರ ನಡೆಯಿರಿ. ಹೆಚ್ಚಾಗಿ ನೀವು ದೇವರ ಮಕ್ಕಳಂತೆ ಇರುತ್ತೀರಿ. ಕರ್ತನು ಸಹ ನಿಮ್ಮಲ್ಲಿ ಸಂತೋಷಪಡುತ್ತಾನೆ. ನೀವು ದೇವರ ಮಗುವಾಗಿರುವಾಗ ಸತ್ಯವೇದವು ನಿಮಗೆ ಬಹಳ ಸಂತೋಷದ ಮೂಲವಾಗುತ್ತದೆ. ಯೆಹೋವನ ಮನೆಗೆ ಹೋಗಲು ನೀವು ಉತ್ಸುಕರಾಗುತ್ತೀರಿ. ನೀವು ದೇವರ ಮಕ್ಕಳೊಂದಿಗೆ ರೊಟ್ಟಿ ಮುರಿಯಲು, ಆರಾಧಿಸಲು, ನೀವು ಪ್ರಾರ್ಥಿಸಲು ಭಾವಪರವಶರಾಗುತ್ತೀರಿ. ಆಗ ನೀವು ಭೂಮಿಯ ಮೇಲಿನ ಸ್ವರ್ಗದ ಆನಂದವನ್ನು ಹೊಂದಿರುವಿರಿ. ಒಬ್ಬ ವ್ಯಕ್ತಿಯು ಕಲ್ವಾರಿ ಶಿಲುಬೆಗೆ ಬಂದಾಗ ಮತ್ತು ಯೇಸುಕ್ರಿಸ್ತನನ್ನು ತನ್ನ ದೇವರು ಮತ್ತು ಸಂರಕ್ಷಕನಾಗಿ ಸ್ವೀಕರಿಸಿದಾಗ ಅವನು ದೇವರ ಮಗನಾಗುತ್ತಾನೆ. ಅವನ ಅಂತರಂಗವು ಚೆನ್ನಾಗಿ ತೊಳೆದು ಶುದ್ಧವಾಗುತ್ತದೆ. ಆ ಸ್ಥಿತಿಯಲ್ಲಿ ಅವನು ತಂದೆಯನ್ನು ದಾಹದಿಂದ ಕೇಳಿದಾಗ ಪವಿತ್ರಾತ್ಮನ ವರವನ್ನು ಪಡೆಯುತ್ತಾನೆ. ಸತ್ಯವೇದವು ಹೇಳುತ್ತದೆ, ಮೀನು ಕೇಳಿದರೆ ಹಾವನ್ನು ಕೊಡುವನೆ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಮತ್ತಾಯ 7:10-11. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಲೂಕ 11:13. ದೇವರ ಮಕ್ಕಳು,
ನೀವು ಪುತ್ರರಾಗಿರುವುದರಿಂದ ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಗಲಾತ್ಯದವರಿಗೆ 4:6. ನೆನಪಿಡಿ, ನನ್ನನ್ನು ನಂಬುವವನು ಧರ್ಮಗ್ರಂಥವು ಹೇಳಿದಂತೆ ಅವನ ಹೃದಯದಿಂದ ಜೀವಂತ ನೀರಿನ ನದಿಗಳು ಹರಿಯುತ್ತವೆ. ಯೋಹಾನ 7:38. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.